ತಿಂಗಳ ಒಂದು 7-8 ಸಾವಿರ ಪಗಾರ ಉಳಿವಂಗೆ ಕೋಳಿದ್ ಉಳಿತೈತಿ. 2 ತಿಂಗಳಿಗೆ ಲಕ್ಷ ಉಳ್ದೈತ್ರಿ, 3 ತಿಂಗಳಿಗೆ ಹೋಗಿ 50,000 ಉಳ್ದೈತಿ. ಕೋಳಿದ ಲಾಭ ಹೆಂಗೆ ಹೇಳೇನ್ರಿ, ನಮ್ ರೇಟ್ ಹೈದಾಗ ಐತ್ರ ಉಳ್ದ ಹೋತ್ರಿ, ಉಳ್ಳಿಲ್ಲ ಅಂದ್ರೆ ಲಾಭ ಆಗಂಗಿಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಕೋಳಿ ಸಡ್ಡು ಮಾಡ್ಯಾರ ಇವ್ರ, ಕೋಳಿ ಸಾಕಾಣಿಕೆ ಮಾಡ್ಯಾರು. ಕೋಳಿ ಸಾಕಾಣಿಕೆ ಒಳಗೆ ಯಾವ ರೀತಿ ಕೋಳಿ ಇದಾವ್ರಿ, ಯಾವ ರೀತಿ ಬೀಡ್ದಾವು ಎಲ್ಲ ನಿಮಗೆ ಯಾವ ರೀತಿ ಸಾಕ್ತಾರೋ, ಯಾವ ರೀತಿ ಮಾರಾಟ ಮಾಡ್ತಾರೋ ಮಾರ್ಕೆಟಿಂಗ ಅದನ್ನೂ ಎಲ್ಲ ತಿಳಿಸ್ಕೊಡ್ತಾರೋ. ಬರೀ ಹೋಗೋಣ ಈಗ ನೀವು ಕೋಳಿ ಸಾಕಾಣಿಕೆ ಮಾಡ್ಯಾರಿ. ಹ್ಞೂ ರೀ. ಈಗ ಎಷ್ಟು ದಿನ ಆದ್ರಿ ಒಂದು ಹಾಕಿ ಕೋಳಿ? ಈಗ ನಾವು ಇದನ್ನ ಮಾಡಾಕೈತಿ, ಇದನ್ನು 2-3 ವರ್ಷ ಆತ್ರಿ. 2-3 ವರ್ಷ ಆತನ್ರಿ ಇದು ಮಾಡಾಕೈತಿ. ನೀವು ಒಮ್ಮೆ ತಂದ ಈಗ ಕೋಳಿ ಹಾಕಿ ಮರಿ ಹಾಕಿರ ಎಷ್ಟು ತಿಂಗಳು ಬೇಕು ನಿಮ್ಗೆ? ಈಗ ಮಿರಜ್ದಿಂದ ಮರಿ ತರ್ತೀವ್ರಿ. ಮಿರಜಿಂದ ಇವನ್ನ 16-17 ದಿನದ ಮಟ್ಟ ಹೀಟಿಂಗ್ ಕೊಡ್ಬೇಕ್ರಿ. ಅಲ್ಲಿ ಕೊಲೆ ಐತ್ರಿ ಅಲ್ಲಿ. ಯಾಕಂದ್ರೆ ರೀ ಅದ ಕುಳ್ಳೆ ತೆಗೆದು ಮರಿ ಕೊಡ್ತಾರ್ರಿ ಅವ್ರ. ಅವನ ಅವ್ರ ತಾಯಿ ಪಕ್ಕದಾಗ ಹೆಂಗ್ ಇಟ್ಕೋತೈತ್ರಿಲ್ಲ. ಈಗ ಪೈಲಿ ಏನ್ ಮಾಡ್ತಿದ್ರಿ, ಮರಿ ಕುಣಿಸ್ತದ್ರಿ. ಮರಿ ಕುಣಿಸಿದಾಗ 21 ದಿನಕ್ಕೆ ಮರಿ ತೆಗಿತೈತ್ರಿ. ಅದ್ರ ಅವು ತಗೊಂಡ ಅವ್ ತಂಡಿರ್ಲಿ ಬಿಸಿಲು ಹತ್ಲಿ ಪಕ್ಕದಾಗ ಇಟ್ಕೊಂಡು ಜೋಪಾನ ಮಾಡ್ತಿತ್ತ. ಆ ಟೈಪ್ ಅದಕ್ಕೊಂದು ರೂಮನ್ನೇ ಬೇರೆ ಮಾಡ್ತೀವ್ರಿ ನಾವು. ಅಲ್ಲಿ ಬಲ್ಬ್ ಹಚ್ಚಿ ಕಾವು ಕೊಡ್ತೀವ್ರಿ. ಒಂದು 15-17 ದಿನದ ಮಟ್ಟ ಕಾವು ಕೊಡ್ತೀವ್ರಿ. ಕಾವು ಕೊಟ್ಟ ಮ್ಯಾಗ ತಂದ ಇಲ್ಲಿ ಈ ಶೆಡ್ನ್ಯಾಗ ಹೋಗಿತೀವ್ರಿ. ಇಲ್ಲಿ ಸುಣ್ಣ ಸಾರಿಸಿ ಅಂತ ರೌಂದಿ ಹೋಗದ. ಈಗ ಒಬ್ಬೊಬ್ರು ಏನ್ ಮಾಡ್ತಾರ್ರಿ, ಭತ್ತದ ಹೊಟ್ಟು ಸಿಗ್ತೈತ್ರಿ, ಬರೀ ಭತ್ತದ ಹೊಟ್ಟು ಹೋಗಿತಾರ್ರಿ. ಅದನ್ನ ನಾವು ಹೇತ ರಟ್ ಹಿಡಿಸ್ತಾವ್ರಿ. ಅವಕ್ ಅದ ಸರಿ ಆಗಂಗಿಲ್ರಿ. ಇವಕ್ ಏನ್ ಬೇಕ್ರಿ, ತಿಪ್ಪಿ ಬೇಕು. ತಿಪ್ಪಿ ಅಂದ್ರ ಅಲ್ಲಿ ಹಿಕ್ಕಿ ಉಚ್ಚಿ ಒಯ್ತಾವ್ರ. ನಮ್ಗೆ ಈಗ 120 ಬದುಕದಾವ್ ನೋಡ್ರಿ ನೀವು. ಈಗ ನಾವು ಅಲ್ಲಿ ಏನ ಮೇವು ಹಾಕ್ತಿರ್ತೀವ್ರಿ, ಅವಕ್ ಮೇವು ಬೀಳ್ತೈತ್ರಿ. ಮುಸ್ರಿ ಹಾಕ್ತಿರ್ತೀವಿ, ಅದು ಒಟ್ಟು ಮುಸ್ರಿ ಬೀಳ್ತಿರ್ತೈತ್ರಿ. ಅವಕ್ ಬಾಯಿ ಬದಲ್ ಹಾಕೈತ್ರಿ ಪುಡ್ರಿ. ಮತ್ ಕೋಳಿಗೆ ಏನ್ ಬೇಕ್ರಿ, ಕೆಬ್ರ ಹಾಕ್ಬೇಕು. ಇವೆಲ್ಲ ಹೆಂಗ್ ಕೆಬ್ರ ನೋಡ್ರಿ, ಕೆಬರ್ತಾವಲ್ರಿ. ಅದು ಒಂದೇ ತರ ಬಿತ್ತಂದ್ರಿ, ಅದು ಹೊಟ್ಟ ಅದ ಹೇಲ ಅವ್ ಏನ್ ಕೆಬರ ಅಂದ್ರಿ ಅವಕ್ಕ. ಅವ್ ಕೊಟ್ಟು ಈಗ ನಾ ಏನ್ ಮಾಡ್ತೇನ್ರಿ, 3 ದಿನಕ್ಕ ವಾರದಾಗ ಒಮ್ಮೆ ಬೇರೆ ಹೊಸಾದ ರೌಂದಿ ಹೋಗಿತ್ತೇನ್ರಿ. ಬೇಕಾದ್ರೆ ಏನ್ರ ನಮ್ಮಲ್ಲಿ ಕಸ ಪಸ ತೆಗ್ದಿರ್ತಾರ್ರಿ, ಹುಲ್ಲ ಪಲ್ಲ, ಆ ಹುಲ್ಲು ತಂದು ಹೋಗಿತ್ತೇನ್ರಿ. ಆ ಹುಲ್ಲು ಎಲ್ಲಾ ತಿಂತಾವ್ರಿ. ಹಿಂಗ ಎಲ್ಲಾ ತರ ಬೀಳ್ಬೇಕ್ರಿ ಅದಕ್ಕೆ. ಅಲ್ಲಿ ತೊಗರಿ ಹೊಟ್ಟು ಹಾಕ್ತಿರ್ತೇನ್ರಿ. ತೊಗರಿ ಹೊಟ್ಟಿನಾಗ ಏನ್ ಇರ್ತೈತ್ರಿ, ತೊಗರಿ ಕಾಳು ಇರ್ತೈತ್ರಿ. ಅದ್ರೊಳಗೆ ಕರಿ ಮಣ್ಣಿನ ಹೆಂಟ್ ಇರ್ತಾವ್ರಿ, ಹಾಳು ಇರ್ತಾವ್ರಿ. ಕೋಳಿಗೆ ಏನ್ ಬೇಕ್ರಿ, ಹಾಳು ಬೇಕು, ಮಣ್ಣು ಬೇಕು, ಎಲ್ಲಾ ಬೇಕು. ಆ ಮಣ್ಣು ಅವೆಲ್ಲ ದನ ಹೋತ ತಿನ್ನಂಗಿಲ್ರಿ. ಉಳ್ದದ್ದೆಲ್ಲ ತಳಗ ನುಗ್ಗಿಸ್ತವ್ರಿ. ಹಂಗಟ್ ಬಾಯಿ ಬದಲಾಕವ್ರಿ. ಹಂಗ ಬಿಟ್ಟಿವ್ ಅಂದ್ರೆ ಏನಾಕವ್ರಿ, ಕಡ್ದಾಡ್ತಾವ್ರಿ. ಕಡ್ದಾಡಿ ಇವ್ರ ಮ್ಯಾಗಿನ ಪುಚ್ ಹೋದ್ವು ಅಂದ್ರೆ ರೀ ಮಾರ್ಕೆಟ್ ಆಗಂಗಿಲ್ರಿ. ಶೈನಿಂಗ್ ಕೇಳ್ತಾರ್ರಿ. ಪುಚ್ ಈ ನಾನಾ ತಗೊಳಕ್ ಹೋದ್ನಾರ ಪುಚ್ಚನ್ನು ಉದ್ರಿತ್ತಂದ್ರ ತಗೋತೀವನ್ರಿ, ಹುಂಜಾನು ತಗೊಳಂಗಿಲ್ರಿ. ಹಂಗ ಏನ್ ಮಾಡ್ಬೇಕ್ರಿ, ಇವಕ್ಕ ಒಟ್ಟು ತಗದಾರಿ. ಒಟ್ಟು ಹೊಲ್ದಾನ ಹೊಲಸ್ ಇರ್ಲಿ, ಪುಡಾರಿ ಕಸ ಇರ್ಲಿ, ಒಟ್ಟು ತಂದು ಹೋಗಿದ್ರಿ. ದೇಶಿ ಇದಾವ್ರಿ. ಡಿಪಿ ಕ್ರಾಸ್ ರೀ, ಡಿಪಿ ಕ್ರಾಸ್ ರೀ. ಇವನೇನ್ ಹೊರಗೆ ಹೋದ್ ಬಿಡ್ತಿರ್ಲ, ಇವ ಜವಾರಿನ ಅನ್ನಂಗ್ರಿ. ಇಲ್ಲಿ ಅವ್ರ ಗಿರ್ಜಾ ಪರಿಚಯ ಏನಿಲ್ರಿ, ಬಾಯ್ಲರ ಅವ್ನ ಯಾವ ಸಾಕಿಲ್ರಿ. ಯಾಕಾರ ನಮ್ಮಲ್ಲಿ ನಡೆಯಂಗಿಲ್ರಿ ಅವ್. ಈಗ ಮ್ಯಾಗ ಬದಕ್ ಇವ್ 100 ಬದಕ್ ಹುಚ್ಚಿ ಒಯ್ರಿ, ಹಿಕ್ಕಿ ಹಾಕುರಿ. ಈ ಬಿರ್ಜ್ ಯಾಕೆ ತಡ್ಕೊ ಅದ್ ಹೆಂಗ್ ತಡ್ಕೋತ ಸತ್ತ ಹೋಗ್ತಾವ್ರಿ. ಶೆಡ್ನ್ಯಾಗ 2240 ಮರಿ ಹಾಕಿದ್ವಿ. ಅದ್ರೊಳಗೆ ನೋಡ್ರಿ ಒಂದ್ 150 ಸಾಯ್ತಾವ್ರಿ, 200 ಸಾಯ್ತಾವ್ರಿ, 100 ಸಾಯ್ತಾವ್ರಿ. ಹೇಳಾಕ್ ಬರಂಗಿಲ್ರಿ ವಾತಾವರಣ ಮ್ಯಾಗ. ನಮ್ಗೆ 2000 ಅಂತೂ ಉಳಿತಾವ್ರಿ, ಉಳಿಯತಾವ್ರಿ. ಮತ್ತ ಇದನ್ನ ಏನ್ ಮಾಡಿದ್ರಿ ನಾವ, ಇದಕ್ ಭೂಮಿಗೆ ಒಟ್ಟು ಅನುಕೂಲ ಆದತ್ತ ಹೇಳ್ರಿ. ಈ ಗೊಬ್ಬರ ಸಂಬಂಧ ಅರ್ಥ ಮಾಡೇನ್ರಿ. ನಾ ಕೋಳಿದ ಲಾಭ ಹೆಂಗ್ ಹೇಳೇನ್ರಿ, ನಮ್ ರೇಟ್ ಹೈದಾಗ ಐತ್ರ ಉಳ್ದ ಹೋತ್ರಿ, ಉಳ್ಳಿಲ್ಲ ಅಂದ್ರೆ ಲಾಭ ಆಗಂಗಿಲ್ಲ. ಅದೇನ ಫುಡ್ ಹಾಕಿರ್ತೀವ್ರಿ. ನಾವೇನ್ ನಮ್ಮ ಹೊಲ್ದಾಂದ ಎಲ್ಲ ಕೊಂಡ್ ತಂದಿರ್ತೀವಿ. ಫೋನ್ ಹಚ್ಚಿದ್ರ ಗಾಡಿ ಬರ್ತೈತಿ, ಇಳಿಸಿ ಹೋಕ್ಕಿವ್ರಿ. ಅದ್ ನಮಗ ಗೊಬ್ಬರ ಒಂದ್ ಲಾಭ ಉಳಿತೈತಿ. ಅಷ್ಟು ಖರ್ಚು ತೆಗೆದ್ ನೋಡಿದ್ವಿ. ಖರ್ಚು ತೆಗೆದ್ ನೋಡಿದಾಗ್ರಿ ರೊಕ್ಕದಕ್ಕಿಂತ ಗೊಬ್ಬರ ಒಂದ್ ತಕೊಂಡ್ರಿ ಹೆಚ್ಚಾನೆ ಹೆಚ್ಚ. ಉಳ ಟೈಮ್ದಾಗ ಎಲ್ಲೋ ಫಾರ್ಮ್ದಾಗ ಕೋಳಿ ಹಾಕ್ಲಿಲ್ಲ, ಏನ್ ಹಾಕ್ಲಿಲ್ಲ, ರೇಟ್ ಐತಂದ್ರಿ 2 ತಿಂಗಳಿಗೆ ಲಕ್ಷ ಉಳ್ದೈತ್ರಿ. 3 ತಿಂಗಳಿಗೆ ಹೋಗಿ 50,000 ಉಳ್ದೈತಿ. ಒಮ್ಮೆ 3-4 ತಿಂಗಳ ಮೇಯ್ಸ್ರು ₹1 ಉಳ್ದಲ್ರಿ. ಏನ್ರಿ ಮತ್ ಗೊಬ್ಬರ ಮಾತ್ರ ಏನೈತ್ರಿ, ಪಗಾರ ಮಾತ್ರ ತಿಂಗಳ ಒಂದು 7-8 ಸಾವಿರ ಪಗಾರ ಉಳಿವಂಗ ಕೋಳಿದ್ ಉಳಿತೈತ್ರಿ. ತಿಂಗಳ ಒಂದು 7-8 ಸಾವಿರ. ಏನಂದ್ರ ಗೊಬ್ಬರ ಹಿಡ್ಕೋದ್ರಿ. ಈಗ ದಿವಸ 2 ಕ್ವಿಂಟಲ್ ಫುಡ್ ತಿಂತಾರು, 50 kg ಸೊಂಡಾಸ್ ಮಾಡತ್ತವ್ರಲ್ಲ ಅವ್. ಹೌದಿಲ್ರಿ? ಮತ್ತ ಅದ ಫುಡ್ ಅದ ಅಟ್ಟ ಗೊಬ್ಬರ ನಮ್ ಹೊಲಕ್ ಉಳ್ದಂಗ್ರಿ. ಮಾರ್ಕೆಟಿಂಗ್ ಗಾಡಿನ ಬರ್ತಾವ್ರಿ. ಫೋನ್ ಹಚ್ಚಿ ಹೇಳ್ತೀರಿ, ಅವ್ರ ಕಸ್ಟಮರ್ ನಮಗ್ ಫೋನ್ ಹಚ್ತಿರ್ತಾರ. ನಿಮ್ ಕೋಳಿ ಮರಿ ಬಂದವನ ಒಬ್ಬ 500 ಹೋಯ್ತಾನ, ಒಮ್ಮೆ ಬಂದವನ 1000 ಹೋಯ್ತಾನ, ಒಮ್ಮೆ 1000, 2,000 ಒಮ್ಮೆ ಹೇರ್ತಾರ್ರಿ. ಮಾಲ್ ವಾಲ್ಟೇಜ್ ಬಿತ್ರ ಒಮ್ಮೆ 2,000 ಹೇರ್ತಾರ. ಇಲ್ಲೇ ಬಂದಾರಿ.
ನಾವು ಎಲ್ಲಿ ಒಯ್ಯಂಗಿಲ್ಲ ಎಲ್ಲ ಎಲ್ಲಿ ಮತ್ತು ನಮ್ಗೆ ಗೊಬ್ಬರದೊಂದು ಭಾಳ ಮೇನ್ ರೀ ಮತ್ತು ಇವ್ರ ಜೋಡಿ ಟೈಮ್ ಪಾಸ್ ರೀ ಟೈಮ್ ಪಾಸ್ ಬಟ್ ಈಗ ನಾವು ಹರಿಯಾವತ್ತು ಆರಕ್ಕೆ ಇದ್ವಿ ಅಂದ್ರೆ ಭಾರ ಯಾವಾಗ ಆಗಿರ್ತೈತಿ ನಮಗ ಗೊತ್ತಾಗಂಗಿಲ್ಲ. ಫಸ್ಟ್ನೇ ವರ್ಷ ಎಷ್ಟು ಹಾಕಿರಿ ನೀವು ಸಡ್ ಮಾಡಿದಾಗಿದ್ದು? ಫಸ್ಟ್ನೇ ವರ್ಷ ನಾ 500 ರಿಂದ 600 ಹಾಕಿನ್ರಿ ಕೋಳಿಗೋಡ್ರಿ. ಆ ಕಡೆಯಿಂದ 800 ಹಾಕಿನ್ರಿ, 1200 ಹಾಕಿನಿ. ನೋಡ್ಕೋತ ಈ 2200 ಇದ ಫಸ್ಟ್ ಸಲ ಹಾಕಿನ್ರಿ. 1500 1600 ಇನ್ಕ್ರೀಸ್ ಹಾಕೋತ ಬರ. ಈಗ ಮತ್ತೊಂದು ಶೆಡ್ ಬಿಡ್ಯಾವ್ರಿ ಈಚೆ ಕಡೆ ಇನ್ನೊಂದು ಮಾಡವ್ರಿ. ಇದೇನ ಗೌರ್ಮೆಂಟ್ ಸಬ್ಸಿಡಿ ಏನು ತಗೊಂಡಿಲ್ರಿ ನಾ, ಏನು ತಗೊಂಡಿಲ್ಲ. ಸಬ್ಸಿಡಿ ಅವ್ರು ಎದಕ್ ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ರಿ. ಬರೀ ಕತ್ತಿನ ಹೇಳ್ತಾರೆ ಸಬ್ಸಿಡಿ ಅನ್ನೋದು ಅಟ್ಟ ಆಗೈತ್ರಿ. ಅದು ಏನ್ರಿ ಅದು ನಮ್ದು ಏನೋ ಶಿವ್ಲ್ ಮ್ಯಾಗ ಏನೋ ಕೇಳ್ತಾರತ್ತಾರಲ್ಲ, ಏನೋ ಕರೆಕ್ಟ್ ಬ್ಯಾಂಕಿನಾಗ ಏನಂತಾರ ಶಿವ್ಲ್ ಸ್ಕೋರ್ ನಮ್ದು ಎಲ್ಲ ಐತ್ರಿ. ಮತ್ತೆ ಲೋನ್ ಕೊಡಂಗಿಲ್ರಿ. ಮತ್ ಮ್ಯಾಗಿಂದ ನೋಡ್ರಿ ಕೇಂದ್ರ ಸರ್ಕಾರ ಹೇಳ್ತತಿ ನಿಮ್ಗೆ ಲೋನ್ ಕೊಡತೈತಿ ಹೇಳ್ತೈತಿ. ಅದು ಯಾರು ತಕೋತಾರೋ ಏನ್ ಮಾಡ್ತಾರೋ ನಮ್ಮಂತವ್ರಂತೂ ರಗಡಿ ಬ್ಯಾಂಕಿಗೆ ಹೋಗಿದೀವ್ರಿ. ಯಾಕೆ ಕೊಡಂಗಿಲ್ಲತ್ತು ಕೇಳಿದೀವ್ರಿ. ನಮಗೇನ್ ಲೋನ್ ಕೊಟ್ಟಿಲ್ರಿ ಯಾರು. ನಾವ ಸ್ವಂತ ಬಂಡವಾಳ ಹಾಕಿ ಮಾಡಿದೀವಿ.